ದೇವಸ್ಥಾನಗಳು ಮಾನವನ ಕಣ್ಣೊರೆಸುವ ತಾಣವಾಗಬೇಕು. ದಯೆಯ ಮರ್ಮವನ್ನರಿತು ಬದುಕುವುದೇ ನಿಜವಾದ ಧರ್ಮವೆಂದು ಗೌರಿಗದ್ದೆ ಆಶ್ರಮದ ಅವಧೂತ ವಿನಯ್ ಗುರೂಜಿ ಹೇಳಿದ್ರು. ಅವರು ಪಟ್ಟಣದ ಅಡ್ಯಂತಾಯ ರಂಗಮಂದಿರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮದಿನಾಚರಣೆ ಸಮಿತಿ ಹಾಗೂ ಸರಳ ಸಾಮೂಹಿಕ ವಿವಾಹ ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ 10 ಜೋಡಿಗಳ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ್ರು. ಈ ಜಗತ್ತಿನ ಸೃಷ್ಟಿ ಸರಿಯಾಗಿಯೇ ಇದೆ, ಆದರೆ ನಾವು ನೋಡುವ ದೃಷ್ಟಿ ಸರಿಯಾಗಿಲ್ಲ. ಇದರಿಂದ ಸಮಾಜದಲ್ಲಿ ಸಾಮರಸ್ಯಕ್ಕೆ ತೊಡಕುಂಟಾಗಿದೆ. ಪ್ರತಿಯೊಬ್ಬರೂ ಶಿಕ್ಷಣ ಪಡೆದು ಜ್ಞಾನದಿಂದ ಗಟ್ಟಿಯಾದಾಗ ಮಾತ್ರ ಅಂಬೇಡ್ಕರ್ ಅವರ ಆಶಯಕ್ಕೆ ಬೆಲೆ ಸಿಗುತ್ತದೆ. ಭಗವದ್ಗೀತೆ ಬರೆದ ಕೃಷ್ಣ ಎಷ್ಟು ಶ್ರೇಷ್ಠನೋ ಅದೇ ರೀತಿ ಈ ದೇಶದಲ್ಲಿ ಪ್ರತಿಯೊಬ್ಬರೂ ಸಮಾನವಾಗಿ ಬದುಕು ಕಟ್ಟಿಕೊಳ್ಳುವಂತೆ ಸಂವಿಧಾನ ಬರೆದ ಅಂಬೇಡ್ಕರ್ ಕೂಡ ಶ್ರೇಷ್ಠ ವ್ಯಕ್ತಿ ಎಂದು ಹೇಳಿದರು. ಮೋಟಮ್ಮ ಅವರು ಕಳೆದ 24 ವರ್ಷದಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಹೆಣ್ಣು ಹೆತ್ತವರ ಸಾಲದ ಹೊರೆ ನೀಗಿಸುವ ಪುಣ್ಯದ ಕಾರ್ಯ ಮಾಡಿಕೊಂಡು ಬಂದಿದ್ದಾರೆ. ಈ ರೀತಿ ಎಲ್ಲಾ ಕಡೆ ಕನಿಷ್ಠ 10 ಜೋಡಿಗಳ ಸರಳ ವಿವಾಹ ನಡೆದರೆ ಅಷ್ಟು ಕುಟುಂಬ ಸಾಲದ ಹೊರೆಯಿಂದ ಹೊರಬರಲು ಸಾಧ್ಯವಿದೆ ಎಂದ ಅವರು, ಶಾಸಕಿ ನಯನಾ ಮೋಟಮ್ಮ ಅವರು ಉದ್ಯೋಗ ಮೇಳ ನಡೆಸುವ ಮೂಲಕ ನಿರುದ್ಯೋಗಿಗಳಿಗೆ ನೆರವಾಗಬೇಕು ಎಂದು ಸಲಹೆ ನೀಡಿದ್ರು. ಶಾಸಕಿ ನಯನಾ ಮೋಟಮ್ಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ತನ್ನ ಕ್ಷೇತ್ರದಲ್ಲಿರುವ 1020 ಹಳ್ಳಿಗಳಲ್ಲಿ ಪ್ರತಿ ವರ್ಷ ಒಂದೊಂದು ಕನಿಷ್ಠ 2 ಹಿಂದುಳಿದ ವರ್ಗದವರು ಆರ್ಥಿಕವಾಗಿ ಮುಂದೆ ಬರಬೇಕು, ಜೊತೆಗೆ ನೆರೆಹೊರೆಯವರು ಕೂಡ ಆರ್ಥಿಕವಾಗಿ ಮುಂದೆ ಬರಲು ಸಹಕರಿಸಬೇಕು. ಆಗ ನಿಜವಾಗಿಯೂ ಅಂಬೇಡ್ಕರ್ ಆಶಯಕ್ಕೆ ಅರ್ಥ ಸಿಗುತ್ತದೆ ಎಂದು ಹೇಳಿದ್ರು. ಮಾಜಿ ಸಚಿವೆ ಮೋಟಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶ ಜೀವನ ತಿಳಿದುಕೊಂಡು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುತ್ತೇವೆ, ದುಶ್ಚಟಕ್ಕೆ ಬಲಿಯಾಗದೆ ಉತ್ತಮ ಜೀವನ ನಡೆಸುವ ಮೂಲಕ ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಶ್ರೀಮಂತರನ್ನಾಗಿ ಮಾಡುತ್ತೇವೆ ಎಂದು ನವದಂಪತಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ರು. ನನ್ನ ಆಶ್ರಮ ನಿಂತಿರುವುದು ಮಾನವೀಯ ಮೌಲ್ಯದ ಮೇಲೆ. ನಾನು ಅದಕ್ಕೆ ಹೇಳಿದೆ, ಗೋಡೆ ಇಲ್ಲದ ಆಶ್ರಮ ನನ್ನದು. ನಮ್ಮ ಸಂಘದವರಿದ್ದಾರೆ ಅಲ್ವಾ, ಅವ್ರು ಸದಾ ಬಂದಾಗ ನನ್ನ ಲೈಬ್ರರಿಯಲ್ಲಿ 3 ರೋ ನೋಡುತ್ತಾರೆ. ಒಂದು ಲೆನಿನಿನ ಪುಸ್ತಕ ಎಲ್ಲ ಇದೆ, ಕೆಳಗಡೆ ಕುರಾನ್ ಇದೆ, ನಿಮ್ಮ ಸಂವಿಧಾನವೂ ಇದೆ, ನಮ್ಮ ಸಂವಿಧಾನವೂ ಇದೆ, ಹಾಗೆ ತಗೊಳ್ಳಿ. ಇನ್ನೊಂದು ಬೈಬಲ್ ಇದೆ, ಕೆಳಗಡೆ ಗುರು ಚರಿತ್ರೆ ಇದೆ. ಸುಮಾರು ಜನ ಬಂದು ಆ ಪ್ರಶ್ನೆ ಕೇಳಲಿಕ್ಕೆ ನಾನು ಕೇಳಿದೆ, ನೋಡಿ ನಮ್ಮ ಭಾರತ ದೇವಸ್ಥಾನಗಳನ್ನು ನಿಲ್ಲಿಸಿದೆ, ಅದರ ಮೇಲೆ ಕಮ್ಯುನಿಸ್ಟ್ ಆಫೀಸ್ ಅನ್ನು ನಿಲ್ಲಿಸಿದೆ, ಚರ್ಚ್ ಅನ್ನು ನಿಲ್ಲಿಸಿದೆ, ಮಸೀದಿಯನ್ನು ನಿಲ್ಲಿಸಿದೆ. ನಮ್ಮ ದೇಶ ಎಲ್ಲೂ ಇದು ಸರಿ ಇಲ್ಲ ಅಂತ ಅದನ್ನು ಒಳಗೆ ಹಾಕಿ ಸೃಷ್ಟಿ ಸರಿ ಇದೆ, ಹೊರ ಇರೋದು ನಮ್ಮ ದೃಷ್ಟಿ. ಅಂಬೇಡ್ಕರನ್ನ ತಗೊಂಡೋಗಿ ನಾವು ಒಂದು ಕ್ಯಾಸ್ಟಿಗೆ ಸೀಮಿತ ಪಡಿಸಿದ್ರೆ ಅದರಷ್ಟು ಅವಿವೇಕ ಜಗತ್ತಲ್ಲಿ ಇನ್ನೊಂದಿಲ್ಲ. ನೋಡಿ, ಶಂಕರಾಚಾರ್ಯರು ಮಾಡಿದ ಕೆಲಸವೇ ಅಂಬೇಡ್ಕರ್ ಮಾಡಿದ್ರು. ಭಗವದ್ಗೀತೆ ಬರೆದ ಕೃಷ್ಣ ಎಷ್ಟು ಶ್ರೇಷ್ಠನು, ಸಂವಿಧಾನ ಕೊಟ್ಟು ನಿಮಗೆಲ್ಲ ಜೀವನಕ್ಕೆ ಸ್ವತಂತ್ರ ಕೊಟ್ಟ, ಆತ್ಮಕ್ಕೆ ಸ್ವತಂತ್ರ ಕೊಟ್ಟ ಕೃಷ್ಣ ದೊಡ್ಡವನಾದ್ರೆ ಜೀವನಕ್ಕೆ ನೀವೆಲ್ಲ ಇವತ್ತು ಆಫೀಸರ್ ಆಗಿ, ಮೋಟಮ್ಮನವರು ಮಿನಿಸ್ಟರ್ ಆಗಿ, ನಯನ MLA ಆಗಿ, ಎಷ್ಟೋ ಜನ ಆಫೀಸರ್ಸ್ ಗಳಾಗಿ ಕೂತಿದ್ದೀರಿ ಅಂದ್ರೆ ಅದಕ್ಕೆ ದೇವರು ಒಂದು ಕಡೆ ನೀವು ಕಾರಣ ಅಂದ್ರು. ನಿಮಗೆ ಆ ಸ್ವತಂತ್ರ ಕೊಟ್ಟ ಅಲ್ಲಿ ಕೂರಿಸಿದ್ರಲ್ಲಿ ಬ್ರಹ್ಮನ ಪಾತ್ರಕ್ಕಿಂತ ಅಂಬೇಡ್ಕರ್ ಪಾತ್ರ ಉಂಟು ನನ್ನ. ನಾವಿಲ್ಲಿ ಬರ್ಬೇಕಾದ್ರೆ ಅಲ್ಲಿ ಹೂ ಹಾಕಿ ನಮಸ್ಕಾರ ಮಾಡಿದ್ದು ನಿಮ್ಮನ್ನ ಯಾರನ್ನೋ ತೃಪ್ತಿಪಡಿಸ್ಲಿಕ್ಕಲ್ಲ, ಅಲ್ಲಿರೋ ನಾಲೆಡ್ಜ್ ಆ ಮಟ್ಟ ಅನ್ಕೊಳ್ಳೋದು. ನನ್ನ ತಾಯಿಗೂ ನನ್ನ ವಿಚಾರಧಾರೆಗೂ ಸಾಕಷ್ಟು ಅಂತರ ಇದೆ. ಅವರು ಹುಟ್ಟು ಬೆಳೆದಿದ್ದ ರೀತಿಗೆ, ನಾನು ಹುಟ್ಟು ಬೆಳೆದಿದ್ದ ರೀತಿಗೆ, ಚಿಂತನೆಗಳಿಗೆ ಸಾಕಷ್ಟು ವ್ಯತ್ಯಾಸಗಳಿಗೆ ಅಂತರ ಇದೆ. ಅವರು ಈ ಸರಳ ಸಾಮೂಹಿಕ ಮದುವೆ ವಿಚಾರದಲ್ಲಿ ಅವರಿಗೆ ಎಷ್ಟು ಒಂದು ಇಂಟ್ರೆಸ್ಟ್ ಇದೆ, ಕಾಳಜಿ ಇದೆ. ಅದೇ ರೀತಿ ನನಗೆ ಒಂದು ಕಾಳಜಿ ಏನಿದೆ ಅಂದ್ರೆ, ನಮ್ಮ ಕ್ಷೇತ್ರದಲ್ಲಿ ನಾನು ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಯಲ್ಲಿ ಹೇಳಿದ್ದೆ, ನನಗೆ 1020 ಹಳ್ಳಿಗಳು ಬರುತ್ತೆ. ನಾನು ಇದನ್ನ ಪ್ರತಿ ಬಾರಿ ಹೇಳ್ತೀನಿ, ಸಿಕ್ಕಾಗೆಲ್ಲ ಹೇಳ್ತೀನಿ. ನನಗೆ ಪ್ರತಿ ಹಳ್ಳಿಯಲ್ಲಿ ಒಂದು ಯುವಕ ಅಥವಾ ಒಂದು ಯುವತಿ ಹಿಂದುಳಿದ ಸಮುದಾಯದವರು, ದಲಿತರಾಗ್ಲಿ ಅಥವಾ ಯಾವುದಾದ್ರೂ ಇತರ ಜಾತಿ ಹಿಂದುಳಿದ ಜಾತಿಯವರಾಗ್ಲಿ, ಅವರು ಕಾಲ ಮೇಲೆ ನಿಲ್ಬೇಕು. ಅವರಿಗೆ ಸಿಗಬೇಕಾದ ಆದಾಯ ಎಷ್ಟು ಮಟ್ಟಕ್ಕೆ ಇರಬೇಕು ಅಂದ್ರೆ ಅವ್ರನ್ನ ಅಲ್ಲದೆ ಇಡೀ ಫ್ಯಾಮಿಲಿ ಕುಟುಂಬನ ನೋಡ್ಕೊಳ್ಳುವಂತ ಯೋಗ್ಯತೆ ನಮಗೆ ಬರಬೇಕು. ಆಗ ನಿಜವಾಗ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟಕ್ಕೆ, ಅವರ ಜನ್ಮ ದಿನಾಚರಣೆಗೆ, ಅವರ
ಒಂದು ಮಾತುಗಳಿಗೆ, ಅವರ ಸಿದ್ಧಾಂತಕ್ಕೆ ನಾವು ನಿಜವಾಗ್ಲೂ ಬೆಲೆ ಕೊಟ್ಟಂಗೆ ಯಾರ್ಯಾರೋ ಸಾಕ್ಷಿ, ಮುಂದಾಗಿ ಸಾಕ್ಷಿ, ಬಸವೇಶ್ವರ ಸಾಕ್ಷಿ, ಅಡ್ಡಿದೇವ ಸಾಕ್ಷಿ, ಬೇಡಿದೇವ ಸಾಕ್ಷಿ, ಸೂರ್ಯನೋ ಸಾಕ್ಷಿ, ಚಂದ್ರನೋ ಸಾಕ್ಷಿ, ವಾಯುನೋ ಸಾಕ್ಷಿ, ವರುಣನೋ ಸಾಕ್ಷಿ, ಅನಕಮ್ಮನೋ ಸಾಕ್ಷಿ, ಕುಂಭನೋ ಸಾಕ್ಷಿ, ಸಾಕ್ಷಿ, ಸಾಕ್ಷಿ. ವಧುವರರಿಗೆ ಮದುವೆದಾರೆ ಕಾರ್ಯವನ್ನು ಕೆಂಚಯ್ಯ ಮತ್ತು ಜಯಂತಿ ದಂಪತಿಗಳು ನೆರವೇರಿಸಿದ್ರು. ದಲಿತ ಪುರೋಹಿತರಾದ ಎಚ್.ಡಿ. ಸುಬ್ರಹ್ಮಣ್ಯ, ಕೆ.ಎಲ್. ಸಾಗರ್, ಜಿ.ಎಚ್. ಕೋಮರಾಜ್, ದೇವರಾಜ್ ಸಬ್ಲಿ, ಬಿ.ವಿ. ರಮೇಶ್ ಕನ್ನಡ ಮಂತ್ರ ಪಠಿಸಿದ್ರು. ಮಂಗಳೂರು ವಿವಿ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಸಬಿತಾ ಗುಣ್ಣಿ, ಚಲನಚಿತ್ರ ನಿರ್ದೇಶಕ ಸುಧೀರ್ ಅತ್ತಾವರ ಮಾತನಾಡಿದ್ರು. ಕಸಾಪ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನಿರ್ಮಲಾ ಮಂಚೇಗೌಡ, ಕಾಂಗ್ರೆಸ್ ಗೋಣಿಬೀಡು ಹೋಬಳಿ ಅಧ್ಯಕ್ಷ ಸುಬ್ರಾಯಗೌಡ, ಬೆಳಗಾರರ ಸಂಘದ ಅಧ್ಯಕ್ಷ ಬಿಆರ್ ಬಾಲಕೃಷ್ಣ, ರೇಷ್ಮಾ ಬೆಂಗಳೂರು, ಪೂರ್ಣೇಶ್ ಜಿ ಹೊಸಳ್ಳಿ, ಎಸ್ ವೆಂಕಟರಾಮ್, ದೀಪಕ್ ಕಡಿದಾಳ್, ಅಶ್ವಥ್ ಮಾಕೋನಹಳ್ಳಿ, ಡಿಎಸ್ ರಘು ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದು ನವದಂಪತಿಗಳಿಗೆ ಶುಭ ಹಾರೈಸಿದರು. ವಿವಿಧ ಜಾತಿಯ ನಾಟಿ ಕೋಳಿಗಳು, ನಾಟಿ ಮೊಟ್ಟೆ, ಮೇಕೆ ಹಾಗೂ ಸಾವಯವ ಗೊಬ್ಬರ ಬೇಕೇ? ಹಾಗಾದ್ರೆ ಸಂಪರ್ಕಿಸಿ ಆಶಿಗೌಡ ಮೈದನುಮಕ್ಕಿ, ಪ್ರಗತಿಪರ ಕೃಷಿಕರು, ಹೆರಿಟೇಜ್ ರೂಟ್ ಫಾರಂ, ಮಾಳಿಗನಾಡು, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ.